ಎಲೆಕ್ಷನ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ರಾಜ್ಯ ಮತ್ತೊಂದು ಚುನಾವಣೆಯನ್ನ ಎದುರಿಸಿದೆ. ನಾವೇ ಗೆಲ್ಲಬೇಕು ಅಂತ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಮೂರು ಪಕ್ಷಗಳು ಜಿದ್ದಿನ ಹೋರಾಟ ನಡೆಸಿವೆ. ಮೇ 12ಕ್ಕೆ ಮತದಾನ ನಡೆದು ಮೇ 15ಕ್ಕೆ ರಿಸಲ್ಟ್ ಬಾಕಿ ಇದೆ. ಈ ಸಂದರ್ಭದಲ್ಲಿ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಟರ್ನಿಂಗ್ ಪಾಯಿಂಟ್ ಎಲೆಕ್ಷನ್ಗಳೆನಿಸಿಕೊಂಡವು ಯಾವುವು? ಆ ಯಾವ್ಯಾವ ನಾಯಕರು ಏನೇನ್ ಸ್ಟ್ರಾಟಜಿ ಮಾಡಿದ್ರು? ಇಲ್ಲಿದೆ ರಿಪೋರ್ಟ್. ಚುನಾವಣೆ ಅಂದಮೇಲೆ ಅಲ್ಲಿ ಸಾಕಷ್ಟು ಹಗ್ಗ ಜಗ್ಗಾಟಗಳು, ತಂತ್ರ ಪ್ರತಿತಂತ್ರಗಳು, ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯ. ಆದರೆ ಇದೆಲ್ಲದರ ಮೂಲ ಉದ್ದೇಶ ಒಂದೇ ಆಗಿರುತ್ತೆ. ಅದೇ ಗೆಲುವಿನ ಹಾದಿ ತುಳಿಯೋದು. ಚುನಾವಣಾ ಅಖಾಡದಲ್ಲಿ ದಿಗ್ವಿಜಯ ಸಾಧಿಸಲು ಹಲವಾರು ಪ್ರಯತ್ನಗಳು ನಡೆಯುತ್ತವೆ. ಕೆಲವೊಮ್ಮೆ ಕೆಲ ನಿರ್ಧಾರಗಳೇ ಮುಳುವಾಗಿ ಬಿಡುತ್ತವೆ, ಮತ್ತೆ ಕೆಲವು ಸಕಾರಾತ್ಮಕವಾಗಿ ಸ್ಪಂದಿಸಿ ಗೆಲ್ಲಿಸಿಕೊಡುವ ಮಟ್ಟಿಗೆ ಹೋಗುತ್ತವೆ. ಹೀಗೆ ಕರ್ನಾಟಕ ರಾಜ್ಯ ಚುನಾವಣೆಯಲ್ಲಿ ಅತ್ಯಂತ ಪ್ರಭಾವ ಬೀರಿ ಮುಖ್ಯಮಂತ್ರಿಯಾಗಿ ಮೆರೆದ ಧೀಮಂತ ರಾಜಕಾರಣಿಗಳಲ್ಲಿ ಒಬ್ಬರು ರಾಮಕೃಷ್ಣ ಹೆಗಡೆ. ಮೂವತ್ತನೇ ವಯಸ್ಸಿಗೆ ಶಾಸಕರಾಗಿದ್ರು ರಾಮಕೃಷ್ಣ ಹೆಗಡೆ. ವಕೀಲರಾಗಿ ರೈತ ಸಂಘದ ಹೋರಾಟದಲ್ಲಿ ಉತ್ತಮ ಸಂಘಟಕರೆಂಬ ಖ್ಯಾತಿ ಪಡೆದ ಹೆಗಡೆ ಅವರು ಅತ್ಯಂತ ಕಿರಿಯ ವಯಸ್ಸಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪದವಿ ಹೊಂದಿದ ಮೊದಲಿಗರಾದರು. 30ನೇ ವಯಸ್ಸಿಗೆ ಶಾಸಕರಾಗಿ ಆಯ್ಕೆಯಾಗಿ ಅಂದಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರ ನೆಚ್ಚಿನ ಶಿಷ್ಯರಾಗಿ ಮಂತ್ರಿ ಮಂಡಲದಲ್ಲಿ ಸಚಿವರಾದರು. ಹೀಗೆ ಬೆಳೆಯುತ್ತಾ ಬಂದ ಹೆಗಡೆ ಅವರು ಪ್ರತ್ಯೇಕ ಪಕ್ಷ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಜನತಾ ಪಕ್ಷ ಸಂಸ್ಥಾಪಕರಲ್ಲಿ ಹೆಗಡೆ ಪ್ರಮುಖರು. 1962ರಿಂದ ಸತತವಾಗಿ 1989ರ ವಿಧಾನಸಭಾ ಚುನಾವಣೆವರೆಗೂ ಸೋಲಿಲ್ಲದ ಸರದಾರನಾಗಿ ಗುರುತಿಸಿಕೊಂಡಂತಹ ರಾಮಕೃಷ್ಣ ಹೆಗಡೆ ಅವರಿಗೆ ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬೀಳುವಂತಹ ಪರಿಸ್ಥಿತಿ ಎದುರಾಗಿತ್ತು. 1958ರಲ್ಲಿ ಕಾಂಗ್ರೆಸ್ನಲ್ಲುಂಟಾದ ಆಂತರಿಕ ಮನಸ್ತಾಪದಿಂದಾಗಿ ಎಸ್ ನಿಜಲಿಂಗಪ್ಪ ಅಧಿಕಾರ ಕಳೆದುಕೊಂಡಾಗ ಅವರೊಂದಿಗಿದ್ರು. 1967ರಲ್ಲಿ ಮತ್ತೆ ಮುಖ್ಯಮಂತ್ರಿ ಗಾದಿಗೆ ನಿಜಲಿಂಗಪ್ಪನವರನ್ನ ಏರಿಸಿದರು. ಇಷ್ಟಲ್ಲದೆ 1975ರಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ರಾಷ್ಟ್ರದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದಾಗ ಅದರ ವಿರುದ್ಧ ತಿರುಗಿ ಬಿದ್ದವರಲ್ಲಿ ರಾಮಕೃಷ್ಣ ಹೆಗಡೆ ಕೂಡ ಒಬ್ಬರು. ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಬೆಳಗಾವಿಯ ಹಿಂಡಲಗ ಹಾಗೂ ಬೆಂಗಳೂರು ಕಾರಾಗೃಹದಲ್ಲಿ ಜೈಲುವಾಸವನ್ನು ಕೂಡ ಕಂಡವರು ಹೆಗಡೆ. ನಂತರ ಜೈಲುವಾಸದಿಂದ ಹೊರಬಂದ ಬಳಿಕ ಜನತಾ ಪಾರ್ಟಿಯನ್ನ ಸೇರಿಕೊಂಡರು. ದೇಶದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ. ಜನಪರ ಕಾರ್ಯಗಳಿಂದ ಗಮನ ಸೆಳೆದ ರಾಮಕೃಷ್ಣ ಹೆಗಡೆ 1983ರ ವಿಧಾನಸಭಾ ಚುನಾವಣೆಯಲ್ಲಿ 95 ಸ್ಥಾನ ಗಳಿಸಿದ ಜನತಾ ರಂಗ ರಾಜ್ಯದ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಭಾರತೀಯ ಜನತಾ ಪಾರ್ಟಿಯ 18 ಶಾಸಕರ ಬೆಂಬಲದೊಂದಿಗೆ ರಾಜ್ಯದ ಚುಕ್ಕಾಣಿಯನ್ನ ಹಿಡಿತು. ಈ ಮೂಲಕ ಮುಖ್ಯಮಂತ್ರಿ ಪಟ್ಟಕ್ಕೇರಿದ ರಾಮಕೃಷ್ಣ ಹೆಗಡೆ ಅವರು ದೇಶದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದರು. ಜನತಾ ದರ್ಶನದ ಮೂಲಕ ಬಡ ಜನರ ದನಿಯಾದ ನಾಯಕ. ಯುವ ಜನತೆಗೆ ಹೆಚ್ಚಿನ ಉತ್ತೇಜನ ನೀಡಿದ್ದ ಹೆಗಡೆ ಅವರು 18 ವರ್ಷಕ್ಕೆ ಮತದಾನ ಮಾಡುವ ಹಕ್ಕನ್ನು ಪ್ರತಿಪಾದಿಸಿದವರು. ಅದನ್ನೇ ರಾಜೀವ್ ಗಾಂಧಿ ಕೇಂದ್ರದಲ್ಲಿ ಅನುಷ್ಠಾನಕ್ಕೆ ತಂದರು. ಜನಸಾಮಾನ್ಯರ ಅಭ್ಯುದಯ ನಿಟ್ಟಿನಲ್ಲಿ ಹೆಗಡೆ ಅವರು ಹಲವು ಪ್ರಥಮಗಳಿಗೆ ನಾಂದಿ ಹಾಡಿದರು. ಇಂದು ನಾವು ಜನತಾ ದರ್ಶನ ಎಂಬುದನ್ನು ನೋಡುತ್ತಿದ್ದರೆ ಅದಕ್ಕೆ ಕಾರಣ ರಾಮಕೃಷ್ಣ ಹೆಗಡೆ ಅವರೇ. ಓರ್ವ ಮುಖ್ಯಮಂತ್ರಿಯಾಗಿ ರಾಜ್ಯದ ಸಾಮಾನ್ಯ ಜನತೆಯ ಅಹವಾಲವನ್ನ ಪಡೆದು ಪರಿಹಾರ ಸೂಚಿಸುವ ಜನತಾ ದರ್ಶನವನ್ನ ಪ್ರಾರಂಭಿಸಿ ಬಡ ಜನತೆಯ ದನಿಯಾದರು.
ಸ್ಥಳೀಯ ಚುನಾವಣೆ ಸೋಲಿಗೆ ಪ್ರತಿಯಾಗಿ ರಾಜೀನಾಮೆ. 1985ರಲ್ಲಿ ನಡೆದ ರಾಜ್ಯ ವಿಧಾನಸಭೆ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ಸಾಮಾನ್ಯ ಗೆಲುವನ್ನು ಕಂಡ ರಾಮಕೃಷ್ಣ ಹೆಗಡೆ ಅವರು ಪಕ್ಷದ ಸೋಲಿನ ನೈತಿಕ ಜವಾಬ್ದಾರಿಯನ್ನು ಹೊತ್ತರು. ಇಷ್ಟಲ್ಲದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಹಾಗೂ ಆ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ಣ ಬಹುಮತದೊಂದಿಗೆ ಆರಿಸಿ ಬಂದ ಅವರು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದರು. ಎರಡನೇ ಬಾರಿಗೆ ರಾಜ್ಯದ ಚುಕ್ಕಾಣಿ ಹಿಡಿದ್ರು ಹೆಗಡೆ. ಜನಪರ ಯೋಜನೆಗಳಿಂದ ಹಸಿರಾಗಿ ಉಳಿದ ರಾಜಕಾರಣಿ. 1985ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 139 ಸ್ಥಾನಗಳನ್ನು ಗೆಲ್ಲುವ ಮೂಲಕ ರಾಜ್ಯದ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಜನತಾ ಪಾರ್ಟಿ ರಾಮಕೃಷ್ಣ ಹೆಗಡೆ ನಾಯಕತ್ವದಲ್ಲಿ ಎರಡನೇ ಬಾರಿಗೆ ಅಧಿಕಾರದ ಗದ್ದುಗೇರಿತ್ತು. ಈ ವೇಳೆ ಇವರು ಮಾಡಿದ ಬದಲಾವಣೆ ಒಂದೆರಡಲ್ಲ. ಪಂಚಾಯತ್ ರಾಜ್ನಲ್ಲಿ ಹೆಗಡೆಯವರ ಪಾತ್ರ ಅತ್ಯಂತ ಮಹತ್ವವಾದುದು. ಇದರ ಮೂಲಕ ಅವರು ಹಿಂದುಳಿದವರು, ಬಡವರು ಹಾಗೂ ಸಣ್ಣ ಗುಂಪು ಜಾತಿಯ ಜನರಿಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಗಳಿಸುವ ಶಕ್ತಿ ತುಂಬಿದರು. ಅಧಿಕಾರ ವಿಕೇಂದ್ರೀಕರಣ ಹಾಗೂ ಗ್ರಾಮ ಪಂಚಾಯಿತಿಗಳು ಇವರ ಅತ್ಯಂತ ಜನಪ್ರಿಯ ವಿಚಾರವಾಗಿದ್ದವು. ಹೆಗಡೆ ಅವರ ಕಾಲದಲ್ಲಿ ಕರ್ನಾಟಕದಲ್ಲಿ ಪ್ರಬಲವಾಗಿ ಅನುಷ್ಠಾನಗೊಂಡ ಪಂಚಾಯತ್ ಕಾನೂನಿನಿಂದ ರಾಜೀವ್ ಗಾಂಧಿ ಪ್ರಭಾವಿತರಾಗಿದ್ದಂತೂ ವಿಶೇಷ. ಇವರ ಕೃಷಿ ತೋಟಗಾರಿಕೆ ನೀತಿಯು ರಾಷ್ಟ್ರೀಯ ತೋಟಗಾರಿಕಾ ನಿಗಮದ ಸ್ಥಾಪನೆಗೆ ದಾರಿ ಮಾಡಿಕೊಟ್ಟಿದ್ದು ಇನ್ನೊಂದು ಮೈಲಿಗಲ್ಲು. ಹೆಗಡೆ ಅವರು ಒಂದೆರಡು ಸಾಧನೆಗೆ ತೃಪ್ತಿಪಟ್ಟವರಲ್ಲ. ಇವರ ಪ್ರಗತಿ ಪಥದಲ್ಲಿ ವಿಧವಾ ಪಿಂಚಣಿ, ರಾಜ್ಯ ಅಲ್ಪಸಂಖ್ಯಾತರ ಆಯೋಗ, ಅಭಿವೃದ್ಧಿ ನಿಗಮ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭ್ಯುದಯಕ್ಕಾಗಿ ಆಯೋಗ ಹಾಗೂ ಅಭಿವೃದ್ಧಿ ನಿಯಮಗಳ ಸ್ಥಾಪನೆ, ಪೌರಸಭೆಗಳಲ್ಲಿ ಮಹಿಳೆಯರಿಗೆ 25% ಮೀಸಲಾತಿ, ಲೋಕಾಯುಕ್ತ ವ್ಯವಸ್ಥೆಯನ್ನು ರಾಜ್ಯಕ್ಕೆ ಒದಗಿಸಿದ ನಿಲುವು, ರೈತರಿಗೆ ಸಾಲ ಮನ್ನಾ, ಕಡಿಮೆ ಬಡ್ಡಿ ಸಾಲ, ಹೀಗೆ 100 ಯೋಜನೆಗಳು ಜಾರಿಗೆ ಬಂದಿದ್ದು ಹೆಗಡೆಯವರ ನಾಯಕತ್ವದಲ್ಲೇ. ವಿದ್ಯಾರ್ಥಿಗಳಿಗೆ ಹೆಗಡೆ ನೀಡಿದ ಸವಲತ್ತು 10 ಹಲವು. ಪಠ್ಯ ಪುಸ್ತಕ, ಬಸ್ ಪಾಸ್ ನೀಡಿಕೆ, ಸಮವಸ್ತ್ರ ವಿತರಣೆ ಸೇರಿದಂತೆ ಹಲವು ಕ್ರಾಂತಿಕಾರಿ ಸಾಧನೆಗೆ ಇದೇ ಸಂದರ್ಭದಲ್ಲಿ ಮುನ್ನುಡಿ ಬರೆದ್ರು. ಲೋಕಾಯುಕ್ತ ವ್ಯವಸ್ಥೆ ವಿಷಯ ಬಂದಾಗ ಹೆಗಡೆಯವರ ಈ ಸಾಧನೆ ನೆನಪಿಸಿಕೊಳ್ಳಲೇಬೇಕು. ಹೊರ ರಾಜ್ಯದ ನ್ಯಾಯಮೂರ್ತಿಗಳನ್ನ ಈ ಸ್ಥಾನಕ್ಕೆ ತಂದು ಕೂರಿಸಿದರು. ಜೊತೆಗೆ ಲೋಕಾಯುಕ್ತರಿಗೆ ಸ್ವಇಚ್ಛೆಯಿಂದ ಮೊಕದ್ದಮೆಗಳನ್ನು ದಾಖಲಿಸಿಕೊಳ್ಳುವ ಉನ್ನತ ಅಧಿಕಾರವನ್ನು ಹೆಗಡೆ ಆಗಲೇ ನೀಡಿದ್ದರು. ಮುಖ್ಯಮಂತ್ರಿಯನ್ನೂ ಲೋಕಾಯುಕ್ತರು ಪ್ರಶ್ನಿಸಬಹುದಾಗಿತ್ತು. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರೂ ಕೆಲ ಹಗರಣಗಳು ಹೆಗಡೆ ಅವರನ್ನ ಇನ್ನಿಲ್ಲದಂತೆ ಕಾಡಿದವು. ಟೆಲಿಫೋನ್ ಕದ್ದಾಲಿಕೆ, ಭೂ ಹಗರಣ ಮುಂತಾದ ಆರೋಪಗಳು ಇವರ ರಾಜಕೀಯ ಬದುಕಿಗೆ ಧಕ್ಕೆ ತಂದವು. 1986ರಲ್ಲಿ ಜನತಾ ಪಕ್ಷ ಸೋಲುಂಡ ನಂತರ ರಾಷ್ಟ್ರ ರಾಜಕಾರಣದತ್ತ ಆಸಕ್ತಿ ತೋರಿದರು. ಆ ನಂತರದ ದಿನದಲ್ಲಿ ಅವರು ದಣಿದಿದ್ದೇ ಹೆಚ್ಚು. ಆತ್ಮೀಯರಾದ ದೇವೇಗೌಡರಿಂದ ವಿರೋಧ, ಒಡನಾಡಿಗಳಿಂದ ವಂಚನೆ, ಅನಾರೋಗ್ಯ, ರಾಜಕೀಯ ಹತಾಶೆಯಿಂದ ಬಳಲಿ ಹೋದರು. ದಳ ಬಣಗಳನ್ನು ವಿಲೀನಗೊಳಿಸುವ ಅವರ ಆಶಯ ಕೊನೆಗೂ ಈಡೇರಲೇ ಇಲ್ಲ. ತೀವ್ರ ಅನಾರೋಗ್ಯ ಹೆಗಡೆ ಅವರನ್ನ 2004 ಜನವರಿ 12ರಂದು ಆಹುತಿ ಪಡೆಯಿತು. ರಾಷ್ಟ್ರ ಕಾಂಗ್ರೆಸ್ ವಲಯದಲ್ಲಿ ಪ್ರಭಾವಿ ನಾಯಕರಲ್ಲಿ ಗುರುತಿಸಿಕೊಂಡವರಲ್ಲಿ ಎಸ್ಎಂ ಕೃಷ್ಣ ಪ್ರಮುಖರು. ಪ್ರಸ್ತುತ ಬಿಜೆಪಿ ಪಾರ್ಟಿಯಲ್ಲಿರುವ ಎಸ್ಎಂ ಕೃಷ್ಣ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಹಲವು ಸವಾಲುಗಳನ್ನು ಎದುರಿಸಿತ್ತು. ಅಷ್ಟೇ ಅಲ್ಲ, ಬಿಜೆಪಿ ಮತ್ತು ಜೆಡಿಎಸ್ನ 2020 ಸರ್ಕಾರ ಜನರಿಗೆ ಬೇಸರ ತರಿಸಿತ್ತು. ಅದೇ ಕಾಂಗ್ರೆಸ್ಗೆ ಲಾಭ ತಂದುಕೊಟ್ಟಿತ್ತು. ಪಾಂಚಜನ್ಯ ಮೊಳಗಿಸಿದ ಎಸ್ಎಂ ಕೃಷ್ಣ. ರಾಜ್ಯದೆಲ್ಲೆಡೆ ಕಾಂಗ್ರೆಸ್ ಅಲೆ ಎಬ್ಬಿಸಿದ ನಾಯಕ. ರಾಜ್ಯದ 11ನೇ ವಿಧಾನಸಭಾ ಚುನಾವಣೆ ವೇಳೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ್ದು ಎಸ್ಎಂ ಕೃಷ್ಣ. ಹಿಂದಿನ ಸರ್ಕಾರದ ಜನತಾ ವಿರೋಧಿ ಅಲೆಯಲ್ಲಿ ಅತ್ಯಂತ ಚಾಣಾಕ್ಷತನದಿಂದ ಉಪಯೋಗಿಸಿಕೊಂಡ ಎಸ್ಎಂ ಕೃಷ್ಣ ಪಾಂಚಜನ್ಯ ಯಾತ್ರೆಯ ಮೂಲಕ ಮತದಾರರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು. 1999ರ ವಿಧಾನಸಭಾ ಚುನಾವಣೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಎಸ್ಎಂ ಕೃಷ್ಣ ಕಾಂಗ್ರೆಸ್ ಪಾಲಿಗೆ ಎಲ್ಲವೂ ಆಗಿದ್ರು. ರಾಜ್ಯ ಕಾಂಗ್ರೆಸ್ ದೃಷ್ಟಿಯಿಂದ ಅವರು ಧರೆಗಿಳಿದು ಬಂದ ಸಾಕ್ಷಾತ್ ಭಗವಂತನೇ ಆಗಿದ್ದರು. ಹೈಕಮಾಂಡ್ ಕೂಡ ಹಾಗೆಯೇ ಭಾವಿಸಿತ್ತು. ಕೃಷ್ಣ ನೇತೃತ್ವದಲ್ಲಿ ನಡೆದ ಪಾಂಚಜನ್ಯ ಯಾತ್ರೆ ಪಕ್ಷಕ್ಕೆ ಬಹುಮತ ತಂದುಕೊಡುವಲ್ಲಿ ಯಶಸ್ವಿಯಾಗಿತ್ತು.
132 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು ಕಾಂಗ್ರೆಸ್. ರಾಜ್ಯದ ಮುಖ್ಯಮಂತ್ರಿ ಪಟ್ಟಕ್ಕೇರಿದ್ರು ಎಸ್ಎಂ ಕೃಷ್ಣ. ಸಾವಿರದ 1999ರ 11ನೇ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 224 ಕ್ಷೇತ್ರಗಳಲ್ಲೂ ಸ್ಪರ್ಧಿಸಿದ್ದ ಕಾಂಗ್ರೆಸ್ 132 ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿತ್ತು. ಎಸ್ಎಂ ಕೃಷ್ಣರ ಪಾಂಚಜನ್ಯ ಯಾತ್ರೆ ಕಾಂಗ್ರೆಸ್ ಅಲೆಯನ್ನೇ ಸೃಷ್ಟಿಸಿಬಿಟ್ಟಿತ್ತು. ಪರಿಣಾಮ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಎಸ್ಎಂ ಕೃಷ್ಣ ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆ ಏರಿದ್ರು. ಕಾಡುಗಳ್ಳ ವೀರಪ್ಪನ್ನಿಂದ ಡಾಕ್ಟರ್ ರಾಜ್ ಅಪಹರಣ. ರಾಜ್ಯದೆಲ್ಲೆಡೆ ಭುಗಿಲೆದ್ದಿತ್ತು ಅಭಿಮಾನಿಗಳ ಆಕ್ರೋಶ. ತೀವ್ರ ಬರಗಾಲದ ಜೊತೆಗೆ ಕಾಡುಗಳ್ಳ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಮಾಡಿದ್ದು ಎಸ್ಎಂ ಕೃಷ್ಣ ಸರ್ಕಾರವನ್ನು ಅಲ್ಲಾಡಿಸಿಬಿಟ್ಟಿತ್ತು. ಅಪಹರಣದ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿ ಅಭಿಮಾನಿಗಳ ಆಕ್ರೋಶ ಭುಗಿಲೆದ್ದಿತ್ತು. ಎಸ್ಎಂ ಕೃಷ್ಣ ತತ್ತರಿಸಿ ಹೋಗಿದ್ರು. ಕೊನೆಗೂ 108 ದಿನಗಳ ಬಳಿಕ ಅಣ್ಣವರನ್ನ ಕರೆತರುವಲ್ಲಿ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿತ್ತು. ಅದರ ಬೆನ್ನಲ್ಲೇ ಮಾಜಿ ಸಚಿವ ಎಚ್ ನಾಗಪ್ಪನವರನ್ನ ಕಿಡ್ನಾಪ್ ಮಾಡಿಸಿದ್ದ ವೀರಪ್ಪನ್ ಹತ್ಯೆ ಮಾಡಿದ್ದ. ಹೀಗೆ ಹಲವಾರು ಏರಿಳಿತ ಕಂಡ ಎಸ್ಎಂ ಕೃಷ್ಣ ಸರ್ಕಾರ 5 ವರ್ಷ ಪೂರ್ಣಗೊಳಿಸದೆ 3 ತಿಂಗಳು ಮೊದಲೇ ಚುನಾವಣೆಗಿಳಿಯಿತು. ಆದ್ರೆ 2004ರ 12ನೇ ವಿಧಾನಸಭಾ ಚುನಾವಣೆಯಲ್ಲಿ ಫಲಿತಾಂಶ ಅತಂತ್ರತೆಯನ್ನ ಸೃಷ್ಟಿಸಿತ್ತು. ಯಾವ ಪಕ್ಷವೂ ಬಹುಮತ ಗಳಿಸಲಿಲ್ಲ. ಪರಿಣಾಮ ಕಾಂಗ್ರೆಸ್ ಜೆಡಿಎಸ್ನೊಂದಿಗೆ ಕೈಜೋಡಿಸಿತ್ತು. ಧರ್ಮ್ ಸಿಂಗ್ ಸಿಎಂ ಆಗಿ ಆಯ್ಕೆಗೊಂಡರು. ಶುರುವಾಗಿತ್ತು ಕುಮಾರಣ್ಣ ಯಡಿಯೂರಪ್ಪನವರ 2020 ಸರ್ಕಾರ. 2004ರ ಚುನಾವಣೆಯಲ್ಲಿ ಆರಂಭದಲ್ಲಿ ಕಾಂಗ್ರೆಸ್ನೊಂದಿಗೆ ಕೈಜೋಡಿಸಿದ್ದ ಜೆಡಿಎಸ್ 1 ವರ್ಷ 245 ದಿನಗಳ ಬಳಿಕ ತನ್ನ ಬೆಂಬಲವನ್ನ ಹಿಂಪಡೆದುಕೊಂಡಿತ್ತು. ಜೆಡಿಎಸ್ ರಾಷ್ಟ್ರಾಧ್ಯಕ್ಷ ಎಚ್.ಡಿ. ದೇವೇಗೌಡರ ರಾಜಕೀಯ ಚಾಣಾಕ್ಷತನದಿಂದ ಜೆಡಿಎಸ್ ಪಕ್ಷ ಕಾಂಗ್ರೆಸ್ ಕೈಬಿಟ್ಟು ಬಿಜೆಪಿಯ ಕಮಲದ ಹೂ ಸ್ವೀಕರಿಸಿತು. 2020 ಸರ್ಕಾರ ಎಂದೇ ಕರೆಸಿಕೊಂಡ ಈ ಆಡಳಿತ ಅವಧಿಯಲ್ಲಿ ಮೊದಲಿಗೆ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಪಟ್ಟಕ್ಕೇರಿದ್ರು. ಬಿಜೆಪಿಗೆ ಕೈಕೊಟ್ಟಿತ್ತು ಜೆಡಿಎಸ್ ಪಕ್ಷ. ಗೌಡರಿಂದ ಕೈತಪ್ಪಿತ್ತು ಬಿಎಸ್ವೈಗೆ ಸಿಎಂ ಪಟ್ಟ. ಎಸ್, ಈ ಹಿಂದೆ ನಿರ್ಧಾರವಾದಂತೆ 2020 ಸರ್ಕಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಆಡಳಿತಾವಧಿ ಮುಕ್ತಾಯವಾದಾಗ ಯಡಿಯೂರಪ್ಪನವರಿಗೆ ಅಧಿಕಾರ ಬಿಟ್ಟುಕೊಡಬೇಕಿತ್ತು. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಹುದ್ದೆ ಬಿಟ್ಟುಕೊಡಲು ನಿರಾಕರಿಸಿದ್ರು. ಜೆಡಿಎಸ್ ನಡೆ ವಿರೋಧಿಸಿ ಯಡಿಯೂರಪ್ಪ ಮತ್ತು ಬಿಜೆಪಿಯ ಎಲ್ಲಾ ಸಚಿವರು ರಾಜೀನಾಮೆ ನೀಡಿದರು. ಸಮ್ಮಿಶ್ರ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ 2007ರ ಅಕ್ಟೋಬರ್ 5ರಂದು ಬಿಜೆಪಿ ಹಿಂಪಡೆಯಿತು. ನಂತರ ರಾಷ್ಟ್ರಪತಿ ಆಡಳಿತ ಶುರುವಾಯಿತು. ನವೆಂಬರ್ 7ರಂದು ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಭಿನ್ನಮತ ಶಮನಗೊಂಡು ರಾಷ್ಟ್ರಪತಿ ಆಳ್ವಿಕೆ ಅಂತ್ಯಗೊಂಡಿತ್ತು. ನವೆಂಬರ್ 12, 2007ರಂದು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ ಸಚಿವರಿಗೆ ಖಾತೆ ಹಂಚಿಕೆ ವೇಳೆ ಭಿನ್ನಮತ ಉಲ್ಬಣಗೊಂಡಿತ್ತು. ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಸಮ್ಮಿಶ್ರ ಸರ್ಕಾರ ಅಂತ್ಯಗೊಂಡು ಯಡಿಯೂರಪ್ಪನವರು ನವೆಂಬರ್ 19, 2007ರಂದು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದರು. ಜೆಡಿಎಸ್ನಿಂದಾದ ಅನ್ಯಾಯಕ್ಕೆ ಸಿಡಿದೆದ್ದ ಯಡಿಯೂರಪ್ಪ ಚುನಾವಣೆಯಲ್ಲಿ ಮತದಾರರ ಮನಸೆಳೆದು ಗೆದ್ದ ಬಿಎಸ್ವೈ. ಹೌದು,
2008ರ ಚುನಾವಣೆಯಲ್ಲಿ 110 ಸ್ಥಾನಗಳನ್ನ ಪಡೆದ ಬಿಜೆಪಿ ಪಕ್ಷ ಜೆಡಿಎಸ್ನಿಂದಾದ ಅನ್ಯಾಯದಿಂದ ಸರ್ಕಾರವನ್ನ ರಚಿಸುವಂತಾಯಿತು. 2ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಿಎಸ್ ಯಡಿಯೂರಪ್ಪ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯನ್ನು ಅಧಿಕಾರದ ಗದ್ದುಗೆಗೆ ಏರಿಸಿದ ಕೀರ್ತಿಗೆ ಪಾತ್ರರಾಗಿದ್ರು. ಆದರೆ 3 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ ಯಡಿಯೂರಪ್ಪ ಅಕ್ರಮ ಗಣಿಗಾರಿಕೆಯ ಆರೋಪಕ್ಕೆ ತುತ್ತಾಗಿದ್ದರು. ಆದ್ದರಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಬಿಜೆಪಿಯ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ಸೂಚಿಸಿತ್ತು. ಪರಿಣಾಮ ಜುಲೈ 31, 2011ರಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪನವರು ರಾಜೀನಾಮೆ ನೀಡಿದರು. ನಂತರ ಅಕ್ರಮ ಡಿನೋಟಿಫಿಕೇಶನ್ ಹಗರಣದಲ್ಲಿ ಜೈಲುವಾಸ ಅನುಭವಿಸಿದ್ರು. ನಂತರ ಜಾಮೀನು ಪಡೆದರು. ಬಿಜೆಪಿಯಿಂದ ಹೊರಬಂದ ಬಿಎಸ್ವೈ ಕೆಜೆಪಿ ಪಕ್ಷ ಸ್ಥಾಪಿಸಿ ಚುನಾವಣೆಯಲ್ಲಿ ಸ್ಪರ್ಧೆ. ರಾಜಕೀಯ ರಂಗದಲ್ಲಾದ ಭಾರೀ ಬದಲಾವಣೆಯಿಂದ ನವೆಂಬರ್ 30, 2011ರಂದು ಶಾಸಕ ಸ್ಥಾನ ಮತ್ತು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ನೀಡಿದರು. 2011ರ ಏಪ್ರಿಲ್ನಲ್ಲಿ ಕರ್ನಾಟಕ ಜನತಾ ಪಕ್ಷ ಎಂಬ ನೂತನ ಪಕ್ಷವನ್ನು ನೋಂದಾಯಿಸಿದರು. 2012ರಲ್ಲಿ ಕರ್ನಾಟಕ ಜನತಾ ಪಕ್ಷಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. 2013ರ ಮೇನಲ್ಲಿ ಕರ್ನಾಟಕ ಜನತಾ ಪಕ್ಷದಿಂದ ಶಿಕಾರಿಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿಧಾನಸಭೆಗೆ ಆಯ್ಕೆಯಾದರು. ಆದರೆ ಬಿಜೆಪಿ ಹೀನಾಯ ಸೋಲು ಕಂಡಿತು. ಆಡಳಿತ ವಿರೋಧಿ ಅಲೆಯನ್ನ ಚೆನ್ನಾಗಿ ಬಳಸಿಕೊಂಡ ಕಾಂಗ್ರೆಸ್ ಸರ್ಕಾರ 2013ರ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿತು. ಬಿಜೆಪಿಗೆ ಹಿಂದಿರುಗಿದ ಬಿಎಸ್ವೈ 2013-14ನೇ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲು ಕಂಡ ಪರಿಣಾಮ ಹೈಕಮಾಂಡ್ ಬಿಎಸ್ ಯಡಿಯೂರಪ್ಪನವರನ್ನ ಮನವೊಲಿಸಿ ಮತ್ತೆ ಬಿಜೆಪಿಗೆ ಕರೆತಂದಿತ್ತು. ನವೆಂಬರ್ 2013ರಲ್ಲಿ ಯಾವುದೇ ಷರತ್ತಿಲ್ಲದೆ ಬಿಜೆಪಿಗೆ ಹಿಂದಿರುಗುವುದಾಗಿ ಯಡಿಯೂರಪ್ಪ ಘೋಷಿಸಿದರು. ಜನವರಿ 2, 2014ರಂದು ಬಿಜೆಪಿಯಲ್ಲಿ ಕೆಜೆಪಿಯನ್ನ ವಿಲೀನಗೊಳಿಸಿದರು. ನಂತರ 2014ರ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ 3,63,305 ಅಂತರದಿಂದ ಜಯಗಳಿಸಿದರು. ಇದೀಗ 15ನೇ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರುವ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರದ ಗದ್ದುಗೆ ಏರುತ್ತಾ ಕಾದು ನೋಡಬೇಕಾಗಿದೆ. ರಾಜ್ಯದ 3 ದಶಕಗಳ ರಾಜಕೀಯ ಇತಿಹಾಸವನ್ನ ನೋಡಿದ್ರೆ ಸಿದ್ದರಾಮಯ್ಯ ಸರ್ಕಾರವೇ ಸಂಪೂರ್ಣ 5 ವರ್ಷವನ್ನ ಪೂರ್ಣಗೊಳಿಸಿರುವುದು. ಈಗ ಮತ್ತೊಂದು ಹೈ ವೋಲ್ಟೇಜ್ ಚುನಾವಣೆ ನಡೆದಿದೆ. 3 ಪಕ್ಷಗಳು ಜಿದ್ದಿಗೆ ಬಿದ್ದು ಗೆಲ್ಲೋದಕ್ಕೆ ಹೋರಾಡಿವೆ. ಮತದಾರನು ವೋಟ್ ಮಾಡಿದ್ದಾನೆ. ಮೇ 15ಕ್ಕೆ ರಿಸಲ್ಟ್ ಬಂದ ಮೇಲೆ ಯಾರ್ಯಾರ ಹಣೆ ಬರಹ ಏನು ಅನ್ನೋದು ಗೊತ್ತಾಗತ್ತೆ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.